ಒಬ್ಬ ಸಾಮಾನ್ಯ ನಟನಾಗಿ ಮಾಡಿದೀನಿ, ಇದ್ರಲ್ಲಿ ನಿರ್ದೇಶನ ಮಾಡಿಲ್ಲ, ಹಾಗಾಗಿ ನನಗೆ ಕತೆ ತುಂಬಾ ಇಷ್ಟ ಆಗಿದೆ ಅಂತ. ಸೊ ಇದ್ರಲ್ಲಿ ಯಾವ ತರ ಇದೆ ನಿಮ್ಮ ಪಾತ್ರ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದರಲ್ಲಿ ಒಬ್ಬ ಬೆಂಗಳೂರು ಒಂದು ಸ್ಲಮ್ ಏರಿಯಾದಲ್ಲಿ ಒಂದು ಸ್ವಲ್ಪ ರಾಜ್ಯಭಾರ ನಡೆಸ್ತಾ ಇರುವಂಥ ಒಬ್ಬ ಸಣ್ಣ ರೌಡಿ. ಅವನಲ್ಲಾಗುವಂತಹ ಒಂದು ಅವನಿಂದ ಆಗುವಂಥ ಒಂದು ಇನ್ಸಿಡೆಂಟು ಆ್ಯಂಡ್ ಅವನಲ್ಲಿ ಅದರಿಂದಾಗಿ ಆಗುವಂಥ ಬದಲಾವಣೆ, ಅದು ನನ್ನ ಕತೆ. ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ಕಥೆಗಳಿದೆ, ಒಂದು 4-5 ಕಥೆಗಳಿದೆ. ಸೊ ಇದು ನಾನು ಬಹಳ ಇಷ್ಟಪಡುವಂಥ ಸಿನಿಮಾ, ರೂಪಾಂತರ. ಒಬ್ಬ ನಟನಾಗಿ ಆ್ಯಂಡ್ ಒಬ್ಬ ಬರಹಗಾರನಾಗಿ. ಸೊ ಇದಕ್ಕೆ ಡೈಲಾಗ್ ಬರೆಯೋಕ್ಕಾಗಿದೆ, ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಬರೆಯೋಕ್ಕಾಗಿದೆ. ಸೊ ಮಿಥಿಲೇಶ್ ಇದರ ಡೈರೆಕ್ಟರ್, ಸುಹಾನ್ ಪ್ರಸಾದ್ ಇದರ ಪ್ರೊಡ್ಯೂಸರ್. ಸೊ ಈ ಸಿನಿಮಾ ಸ್ವಲ್ಪ ಸೀರಿಯಸ್ ಸಿನಿಮಾ. ಸೊ ನನಗೆ ಇಷ್ಟ ಆಗಿದೆ, ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಏಕಮ್ ಅಂತ ಒಂದು ವೆಬ್ ಸೀರೀಸ್ ಬಂತು. ಹೌದು. ಅದ್ರದ್ದು ಯಾಕೆ ಅಂದ್ರೆ ಯಾವ OTT ಇದನ್ನು ತಗೊಳ್ಳಿಲ್ಲ. ಕರೆಕ್ಟ್ ಸರ್, ನೀವೇ ಅದ್ರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಏಕಮ್ ಅನ್ನುವಂಥದ್ದು ಕೂಡ ಒಂದು ವಿಭಿನ್ನವಾದ ಪ್ರಯತ್ನ. ಒಂದು 2 ವರ್ಷದ ಹಿಂದೆ ಆದಂಥ ಒಂದು ವೆಬ್ ಸೀರೀಸ್ ಅದು. ಸೊ ಕರಾವಳಿಯ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಭಾಷೆಗಳು, ಅದೆಲ್ಲ ಮಿಕ್ಸ್ ಆಗಿ ಒಂದು ಬೇರೆ ಬೇರೆ ಸ್ಟೋರಿಗಳಾಗಿ ಒಂದು 7 ಕಥೆಗಳ ಒಂದು ಗೊಂಚಲಾಗಿ ಆ ವೆಬ್ ಸೀರೀಸ್ ಬಂತು. ಅಫ್ಕೋರ್ಸ್ ಅಂದರೆ ಮಾರ್ಕೆಟ್ ಆ ರೀತಿ ಇದೆ. ಅಂದರೆ ಕೆಲವು ಸಲ ನಾವು ಪ್ರಯತ್ನಗಳನ್ನು ಮಾಡಿದಾಗ ಅದರ ನೇರ ಎಫೆಕ್ಟ್ಗಳನ್ನು ನಾವೇ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ OTTನ ದೂಷಿಸೋದು ಅದೆಲ್ಲ ತಪ್ಪು ಅಂತ ನನಗೆ ಅನಿಸುತ್ತೆ. ಸೊ ಯಾವಾಗ ಜನಗಳು ಅದನ್ನು ಥಿಯೇಟ್ರಿಗೆ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಥವಾ OTTಲಿ ಇದು ತಗೋತಾ ಇಲ್ಲ ಅಂತ ಗೊತ್ತಾಯಿತು, ಆಗ ಅವರು ಮೇಕರ್ಸೇ ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ರು, ನಾವೇ ಒಂದು OTT ಮಾಡಿ ಅದರಲ್ಲಿ ಜನಗಳಿಗೆ ಹಂಚ್ತಾರೆ ಅಂತ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಸಕ್ಸಸ್ಫುಲ್ ಆಯಿತು ಅಂತ ಇನ್ನು ಕಾದು ನೋಡ್ಬೇಕು. ಸರ್, ನಿಮ್ಮ ವೆಬ್ ಸೀರೀಸ್ಗಳು ಮಾತ್ರನಾ, ಅಂದ್ರೆ ನೀವು ನಿಮ್ಮ ತಂಡಗಳು ಮಾತ್ರ ಅದನ್ನ ತಗೊಳ್ತೀರಾ ಅಥವಾ ಬೇರೆ ಯಾರೇ ಮಾಡಿದ್ರು ತಗೋತೀರಾ? ಅಂದರೆ ಏಕಮ್ ಅನ್ನುವಂಥದ್ದು ಏಕಮ್ ಅವರೇ ಮಾಡಿರುವಂಥದ್ದು. ಅಂದರೆ ಈಗ ಅದು ಒಂದು OTT ಪ್ಲಾಟ್ಫಾರ್ಮ್ ಥರ ಮಾಡಲಿಲ್ಲ, ಒಂದು ಆನ್ಲೈನ್ ಒಂದು ಸ್ಟ್ರೀಮಿಂಗ್ ಇದು. ಅದರಲ್ಲಿ ನೀವು ದುಡ್ಡು ಕೊಟ್ಟರೆ ಏಕಮ್ ಇದಾಗುತ್ತೆ. ಮೇ ಬಿ ಸಕ್ಸಸ್ಫುಲ್ ಆದರೆ ಅದೊಂದು OTT ಆಗಿ ಬದಲಾಗಬಹುದು ಏನೋ. ಬಟ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಅದು ಅದೇ ಟೈಮ್ ಹೇಳುತ್ತೆ ಮುಂದೆ. ಇವಾಗ ರೂಪಾಂತರ ಟ್ರೈಲರ್ ನೋಡಿದಾಗ್ಲೂ ಒಂಥರ ಡಾರ್ಕ್ ಅಂತ ಅನಿಸ್ತು, ತುಂಬಾ ಸೀರಿಯಸ್ ಕಾನ್ಸೆಪ್ಟ್. ಹೌದು. ಸೊ ಇದು ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ, ಯಾಕಂದ್ರೆ ನಿಮ್ಮನ್ನ ಒಂದಷ್ಟು ಕಾಮಿಡಿ ರೋಲ್ಸ್ ಅಲ್ಲಿ ನೋಡಿ. ಅಷ್ಟಲ್ಲ, ಆಕ್ಚುಲಿ ಮಾಡಿದ್ದು ಒಂದೇ ಕಾಮಿಡಿ ನಾನು ಒಂದು ಮಟ್ಟ ಕತೆ. ಆಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇಲ್ಲ, ಚಾರ್ಲಿ ಒಂದು ಸಣ್ಣ ರೋಲ್ ಮಾಡಿದ್ದೀನಿ. ಸೊ ಐ ಥಿಂಕ್ ಸೀರಿಯಸ್ ಸಿನಿಮಾ ಅಥವಾ ಕಾಮಿಡಿ ಸಿನಿಮಾ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಅನ್ನುವಂಥ 2 ಕ್ಯಾಟಗರಿ ಇದೆ ಅಂತ ನಾನು ಅನ್ಕೋತೀನಿ. ಇದು ಸೀರಿಯಸ್ ಸಿನಿಮಾ ಹೌದು. ಮತ್ತು ಆ ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಒಂದು ಟ್ರೈಲರ್ ಇನ್ವಿಟೇಷನ್ ಆಗಿರೋ ಕಾರಣದಿಂದ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ನಾವು. ಟ್ರೈಲರ್ ಸಿನಿಮಾದಲ್ಲಿ ಏನಿದೆ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು. ಸೊ ಹಾಗಾಗಿ ಇಷ್ಟು ಸೀರಿಯಸ್ ಇದೆ ಸಿನಿಮಾ, ಬಟ್ ಒಳ್ಳೆ ಸಿನಿಮಾ. ಜನ ನೋಡಿದ್ರೆ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಈಗ ಶಾಕಾಹಾರಿ ಅನ್ನುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿ ಜನರ ಬಾಯಲ್ಲಿ ನಿಲ್ತು. ಅದು ಸೀರಿಯಸ್ ಸಿನಿಮಾ, ಬಟ್ ಅಂದರೆ ಒಂದು ಡೆತ್ ಬಾಡಿನ ಯಾವ ರೀತಿ ಇದು ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಆಯಿತು, ಬಟ್ ಜನ ನೋಡಿದ್ರು. ಆ್ಯಂಡ್ ಬ್ಲಿಂಕ್ ಅನ್ನೋಂಥ ಒಂದು ಸಿನಿಮಾ ಬಂತು. ಸೊ ಅದು ಸೀರಿಯಸ್ ಸಿನಿಮಾ. ಸೊ ಇಟ್ ಇಸ್ ನಾಟ್ ಅಬೌಟ್ ಸೀರಿಯಸ್ ಸಿನಿಮಾ, ಇಟ್ಸ್ ಅಬೌಟ್ ಗುಡ್ ಸಿನಿಮಾ ಆರ್ ಬ್ಯಾಡ್ ಸಿನಿಮಾ. ಸೊ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನುವಂಥ ನಂಬಿಕೆ ನಮ್ಮದು. ಜನಕ್ಕೆ ಹಾಗೆ ಅನಿಸಿದ್ರೆ ಅವ್ರು ರಿಸಲ್ಟ್ ಕೊಡ್ತಾರೆ. ಈಗ ನೀವೇ ಹೇಳಿದಾಗೆ ಬ್ಲಿಂಕ್ ಆಗಲಿ ಶಾಕಾಹಾರಿ ಆಗಲಿ ಥಿಯೇಟ್ರಲ್ಲಿ ನಿಲ್ಲಿಲ್ಲ, ಆದರೆ OTTನಲ್ಲಿ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಸೊ ಇದು ಒಂದು ಕಡೆ ಅಂದರೆ ಇದು ಯಾವ ಥರ ನಿಮ್ಗೆ ಫೀಲ್ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳ ಬಗ್ಗೆ, ಒಳ್ಳೆ ಸಿನಿಮಾಗಳ ಬಗ್ಗೆ? ಅದೇ ನಾನು ಹೇಳಿದೆ, ಅಂದರೆ ನಾವು ಕೆಲವಾರು ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕಳ್ಕೊತೀವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಕಲೆಕ್ಟಿವ್ ಆಗಿ ಒಳ್ಳೆ ಸಿನಿಮಾಗಳನ್ನು ಕಾನ್ಸ್ಟೆಂಟಾಗಿ ಕೊಡೋಕ್ಕಾಗಿಲ್ಲ ಅನ್ನೋ ಕಾರಣ. ಸೊ ಥಿಯೇಟ್ರಲ್ಲಿ ನೋಡುವಂಥ ಒಳ್ಳೆ ಸಿನಿಮಾಗಳನ್ನು ನಾವು ರೆಗ್ಯುಲರಾಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂಥ ಪರಿಸ್ಥಿತಿ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ತುಂಬ ಪಾಸಿಟಿವ್ ಆ ವಿಷಯದಲ್ಲಿ. ಸ್ವಲ್ಪ ಟೈಮ್ ತಗೋಬೋದು, ಬಟ್ ಒಂದಲ್ಲ ಒಂದು ದಿವಸ ನಾವು ಮತ್ತೆ ಗೆಲ್ತೀವಿ. ಸರ್, ನಿಮ್ಮ ನೆಚ್ಚಿನ ಸ್ನೇಹಿತ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ, ಮತ್ತೆ ಇನ್ನೊಂದು ಸಾಂಗಿಗೆ ಇದಾಗಿದೆ. ಹೌದು. ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ನೋಡಿದೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ, ಬಟ್ ಅವರವರು ಒಂದು ಮಾತಾಡಿಕೊಂಡು ಇಲ್ಲಾಂದರೆ ಕೋರ್ಟಲ್ಲಿ ಅದು ಸಾಲ್ವ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟಪಡ್ತಾ ಇರ್ಬೇಕಾದ್ರೆ ಮತ್ತೆ ಕೇಸು, ಮತ್ತೆ ತೊಂದರೆ, ಅದೆಲ್ಲ ಸ್ವಲ್ಪ ಕಷ್ಟದ ವಿಷಯ. ಮೇ ಬಿ ಸಾಲ್ವ್ ಆಗ್ಬೋದು, ಇಬ್ಬರಿಗೂ ಕೂಡ ಏನು ಬೇಕೋ ಅದರಿಂದ. ಎರಡನೇ ಸಹ ಹೌದು ಕರೆಕ್ಟ್. ಆದರೆ ಅದರಲ್ಲಿ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಅದರ ಲಾ ಗೊತ್ತಿಲ್ಲ. ಬಟ್ ಇವ್ರು ಕ್ಲೈಮ್ ಮಾಡ್ತಿರೋದೇನೆಂದರೆ ಅದರಲ್ಲಿ ಹಾಡಿದ್ದಾರೆ ಅಂತ, ಹೀಗೆ ಗುನುಗ್ಬೋದಲ್ವಾ ಅಂತ. ನನಗೆ ಅದು ಗೊತ್ತಿಲ್ಲ, ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು, ಗುನುಗಕ್ಕೆ ಆಗಲ್ವಾ ಅಂದರೆ ಒಂದು ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದರೆ ಗುನುಗೋದು. ಬಟ್ ಆದರೆ ಅವ್ರು ಕ್ಲೈಮ್ ಮಾಡ್ತಿರೋದು ನಮ್ಮ ಹಾಡಲ್ವ, ನೀವು ಹೆಂಗೆ ಗುನುಗಿದ್ರಿ ಅಂತ. ಸೊ ಇಬ್ಬರು ಕೂಡ ಅದು TVಲಿ ಪ್ಲೇ ಆಗಿದೆ. ಅದೇ ನಂಗೆ ಗೊತ್ತಿಲ್ಲ, ನಾನು ಸಿನಿಮಾ ನೋಡಿದ ಕಾರಣದಿಂದಾಗಿ ಪ್ಲೇ ಆಗಿದೆ. ಹೌದು, ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವ. ಅದೇ ಪ್ಲೇ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅದೇ ಗೊತ್ತಿಲ್ಲ ಸರ್, ಅಂದರೆ ಅದು ನ್ಯಾಯಾಲಯ ಇದೇನು ಅಂತ ಗೊತ್ತಿಲ್ಲ, ಅದರ ಲಾ ಏನು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದು 30 ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು 13 ಸೆಕೆಂಡ್ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದು ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದು ಕೇಳಿದ್ದೀನಿ ಅಷ್ಟೇ. ಬಿಟ್ಟರೆ
ಬಟ್ ನಾನು ಮಾಡಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ. ಯಾವುದರಲ್ಲಿ ಒಂದು ಮೊಟ್ಟೆ ಕತೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ, ವಿಜುವಲ್ ಬರುತ್ತೆ, ಅದರಲ್ಲೆಲ್ಲ ಪರ್ಮಿಷನ್ ತಗೊಂಡಿದ್ವಿ. ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು. ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ, ಅದೇನೋ ಡಿಸ್ಪ್ಯೂಟ್ ಆಯಿತು ಅಂತ ಏನೋ ಹೇಳಿದ್ರು, ಮತ್ತು ಇವರೇನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡೋಕೆ ನೋಡಿದ್ರು ಅನ್ಸುತ್ತೆ. ಅದು ಸ್ವಲ್ಪ ಪ್ರಾಬ್ಲಮ್. ಯೂಸ್ ಮಾಡಿದ್ದಾರೆ. ಹೌದು. ಅಂದರೆ ಇವ್ರು ಹೇಳ್ತಿರೋದು ನಾವು ಅವ್ರನ್ನ ಆ ರೀತಿ ಡೈರೆಕ್ಟಾಗಿ ಯೂಸ್ ಮಾಡಿಲ್ಲ, ನಾವು ಗುನುಗ್ಸಿದೀವಿ ಅದು ಇದು ಅಂತ. ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗೂ ಗೊತ್ತಿಲ್ಲ ಸರ್. ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಸಿನಿಮಾ ನೋಡ್ತಾ ಇಲ್ಲ ಜನ ಬರ್ತಿಲ್ಲ ಅನ್ನೋ ಒಂದು ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಯಾವುದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಹೊಡೆತ ಆಗುತ್ತಾ, ಅನುಭವಿಸ್ತಾ ಇದ್ದಾರೆ ಈಗ ಸದ್ಯದಲ್ಲಿ? 100% ಆಗುತ್ತೆ. ಒಂದೇನಂದ್ರೆ ನಮ್ಮ ಇಮೇಜು ಚೇಂಜ್ ಆಗುತ್ತೆ. ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೇ, ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಲಿ, ನಾವೆಲ್ಲರೂ ಸಂಬಂಧಿಕರೇ. ಹಾಗಾಗಿ ಯಾರಾದರೂ ಒಳ್ಳೆ KGF ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೋ, ಯಾರೋ ಒಬ್ಬರ ಮೇಲೆ, ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸ್ಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋದು, ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ. ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ. ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ವ. ಐ ಥಿಂಕ್ ತುಂಬ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ. ಬಟ್ ಏನಾದರೂ ತಪ್ಪು ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ, ಅಂದರೆ ಅದರಲ್ಲಿ ಏನೂ ಭೇದ ಭಾವ ಇಲ್ಲ. ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇಬೇಕು. ಆ್ಯಂಡ್ ಎಲ್ರಿಗೂ ನ್ಯಾಯ ಸಿಗಲೇಬೇಕು. ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು. ಅಂದರೆ ಅಪರಾಧ ಅವರಿಂದನೇ ಆಗಿದ್ದರೆ ಅಫ್ಕೋರ್ಸ್ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ಅವರ ಪಾಲಿಲ್ಲ ಅಂದರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ. ಅವರ ಸಿನಿಮಾನೇ 3 ದಿವಸದಿಂದ ರಿಲೀಸ್ ಆಗುತ್ತೆ, ಅದು 3 ದಿವಸದಿಂದ ಹೌಸ್ಫುಲ್ ಆಗುತ್ತೆ. ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಇದಕ್ಕೆ ಏನಂತೀರಿ? ಏನು ಹೇಳೋದು ಸರ್, ಗೊತ್ತಿಲ್ಲ. ಅಂದರೆ ಒಂದೇನಂತ ಹೇಳಿದ್ರೆ, ಒಂದು ವಿಷಯ ನಿಜ, ಆ ದರ್ಶನ್ ಸರಿಗಿರುವಂಥ ಫ್ಯಾನ್ಸ್, ಅಂದರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ನೀವು ಎಷ್ಟೇ ದುಡಿದ್ರು, ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು, ಏನೇ ಮಾಡಿದ್ರು ಅದನ್ನು ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ಅದು ಫಾರ್ಮುಲಾ ಗೊತ್ತಿಲ್ಲ. ಸೊ ಜನರ ಮನಸ್ಸಲ್ಲಿ ಏನಾಗ್ತಿದೆ, ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ, ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ, ಸೊ ದೇವ್ರು ಕೊಟ್ಟಿದ್ದು. ಸೊ ಲೆಟ್ ಹಿಮ್ ಸೆಲೆಬ್ರೇಟ್. ಬಟ್ ಒಂದಂದರೆ, ಒಂದು ವೇಳೆ ಅವರಿಂದ ತಪ್ಪಾಗಿದ್ದರೆ ಇಷ್ಟೊತ್ತಿಗೆ ಅವ್ರು ತುಂಬ ತಿದ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬಂಟಿಯಾಗಿ ಒಬ್ಬರು ನಿಂತಾಗ ಅದು ಕಾಡುತ್ತೆ, ಒಂದು ಜೀವ ಹೋಗಿದ್ದಲ್ವ. ಅಂದರೆ ನನಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್. ಎಷ್ಟೋ ಸಲ ನಾವು ಗಾಡೀಲಿ ಹೋಗಬೇಕಾದ್ರೆ ಯಾರೋ ಒಬ್ಬರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡಬೇಕು ಅವನು ಅಂತ ನಮಗೆ ಬರುತ್ತೆ. ಈವನ್ ದಟ್ ಈಸ್ ಕ್ರೈಮ್. ಅಂದರೆ ಈವನ್ ಅದು ಕ್ರೌರ್ಯನೇ. ಬಟ್ ನಮ್ಮೊಳಗೆ ಎಲ್ಲೋ ಒಂದು ಕಡೆ ಆ ಕ್ರೌರ್ಯ ಸ್ಟ್ರಾಂಗಾಗಿ ಕೂತಿದೆ. ನಾವು ಅಂದರೆ ನನಗೆ ಅನಿಸುತ್ತೆ ಎಷ್ಟೋ ಸಲ, ಅಂದರೆ ಅವ್ರು ಮಾಡಿದ ತಪ್ಪಾದರೆ ನೀನು ಅನ್ಕೋತಾ ಇರೋದೇನು ತಪ್ಪು ತಾನೆ. ಹೊಡೆಯಬೇಕು, ಮುಗಿಸ್ಬೇಕು, ಅವ್ನ ಕೆರಿಯರ್ ಹಾಳು ಮಾಡಬೇಕು, ಅವ್ನ ಲೈಫ್ ಹಾಳು ಮಾಡಬೇಕು, ನಮ್ಮೆಲ್ಲರಲ್ಲಿರುವಂಥ ಒಂದು ಕಾನ್ಸ್ಟೆಂಟ್ ಥಾಟ್ಗಳು. ಈ ಥಾಟ್ಗಳೇ ಆ್ಯಕ್ಚುಲಿ ಕ್ರೌರ್ಯಕ್ಕೆ ಕಾರಣ ಆಗೋದು. ನಾವು ಒಳ್ಳೆಯವರಾಗೋಕ್ಕೆ ಪ್ರಯತ್ನ ಪಡಬೇಕು ಬಿಟ್ಟರೆ, ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದಾನನ್ನೋ ಕಾರಣಕ್ಕೋಸ್ಕರ ಅದನ್ನು ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು. ಅಂದರೆ ನನ್ನ ಮೈಯಲ್ಲಿ ಗಲೀಜಿದೆ, ಒಬ್ಬ ಜಾಸ್ತಿ ಗಲೀಜಾಗಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅಂದ್ಕೊಳ್ಳೋದಂತೂ ಕ್ಲೀನ್ ಅಲ್ಲ ಅನಿಸುತ್ತೆ. ಇದು ಎಲ್ರಿಗೂ ಒಂದು ಪಾಠ, ನನಗೂ ಒಂದು ಪಾಠ. ಅಂದರೆ ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ, ಯಾಕೆ ಈ ಕ್ರೌರಿಗಳನ್ನು ಮಾಡ್ತೀವಿ ಅನ್ನೋದು ಒಂದು ಪಾಠ. ಐ ಥಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದರೂ ಇದರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನು ಖಂಡಿತ ತಲೆಗೆ ಹೋಗುತ್ತೆ, ಖಂಡಿತ ನೋವನ್ನು ಅನುಭವಿಸ್ತಾರೆ. ಬಟ್ ಒಂದು ಜೀವ ಹೋಯಿತು, ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯಿತು ಅನ್ನೋದು ತುಂಬ ಖೇದಕರ ಅಷ್ಟೇ. ಸರ್, ಕೊನೆ ಪ್ರಶ್ನೆ, ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಟ್ಬಿಡಿ. ಮುಂದಿನ ಸಿನಿಮಾಗಳೇ ಕನ್ನಡದಲ್ಲಿ 2 ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರು ಅಪ್ಡೇಟ್ ಕೊಡದೇ ಇದ್ದ ಕಾರಣದಿಂದ ನಾನೇನು ಕೊಡೋಂಗಿಲ್ಲ. ಜೊತೆಗೆ ಇವ್ರು ಜಗಳ ಆಡ್ತಾ ಇದ್ದಾರೆ. ಜೊತೆಗೆ 45 ಒಂದು ಸ್ವಲ್ಪ ದಿವಸ ಬಾಕಿ ಇದೆ. ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟು ಅಪ್ಡೇಟ್ಸ್. ಬಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡುವಂಥ ಪ್ರಯತ್ನ ಇರುತ್ತೆ. ಇಲ್ಲ, ತಮಿಳಲ್ಲಿ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಮಲಯಾಳಮಲ್ಲಿ ಮಾಡಿದ್ದಿದೆ ಕೊಂಡಾಲ್ ಅಂತ, ಬಟ್ ಯಾವುದು ಮಾಡೋಕ್ಕಾಗ್ತದೆ.